ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ತುಂಬಾ ದಿನಗಳಾದ್ಮೇಲೆ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸುಮಾರು ಹತ್ತತ್ರ ಒಂದ್ ತಿಂಗಳ ಆಗ್ತಿದೆ ಅಂತ ಹೇಳ್ಬೋದು. ಸೊ ಕಾರಣ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ಬ್ಯುಸಿ ಅಂದ್ರೆ ಅಷ್ಟೇನ್ ಬ್ಯುಸಿ ಇಲ್ಲ, ವ್ಲಾಗ್ ಮಾಡೋದಕ್ಕೂ ಅಷ್ಟಾಗಿ ಇಂಟ್ರೆಸ್ಟ್ ಇರ್ಲಿಲ್ಲ. ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ನಾನು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಅನ್ಕೊಂತಾ ಇದ್ದೆ ವ್ಲಾಗ್ ಮಾಡೋಣ ಡೈಲಿ ಅಂತ, ಬಟ್ ಏನೋ ಇಂಟ್ರೆಸ್ಟ್ ಹೋಗ್ಬಿಡ್ತಾ ಇತ್ತು. ಜೊತೆಗೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು. ಹಾಗಾಗಿ ನಾನು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಯಾವಾಗ್ಲೂ ಕೇಳ್ಕೊಳ್ಳೋತರ ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಅಂದಾಗೆ ಚಿಕ್ಕ ಚಿಕ್ಕ ವಿಡಿಯೋ ಮಾಡ್ಕೊಂಡು 3 days ವ್ಲಾಗ್ ನ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು 10 minutes ವ್ಲಾಗ್ ಇರ್ಬೋದು ಅಷ್ಟೇನೆ. ಚಿಕ್ಕ ವ್ಲಾಗ್, ಚಿಕ್ಕ ಚಿಕ್ಕ ವಿಡಿಯೋಸ್ ನ ಮಾಡಿ ಒಂದೇ ಅಂದ್ರೆ 3 days ವ್ಲಾಗ್ ನ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಅಂದ್ರೆ ಶನಿವಾರ, ಭಾನುವಾರ ಹಾಗೆ ಸೋಮವಾರ 3 ದಿನದ ವ್ಲಾಗ್ ನ ಅಪ್ಲೋಡ್ ಮಾಡಿದ್ದೀನಿ. ಅಂದಾಗೆ ಇವತ್ತಿನ ಈ ವ್ಲಾಗ್ ನ ನಮ್ಮತ್ತೆ ಮೂಲಕನೇ, ನಮ್ಮತ್ತೆ ಜೊತೆಗೇನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶನಿವಾರ ಅವ್ರಿಗೆ ಕಿಟ್ಟಿ ಪಾರ್ಟಿ ಇತ್ತು. ಸೊ ಮನೇಲಿ ಅಂತ ಹೇಳಿದ್ರೆ ಹಾಗೆ ಹೆಂಗ್ ಬೇಕಂಗ್ ರೆಡಿಯಾಗಿ ಹೋಗಿ ಅಂತ ಹೇಳ್ತಿದ್ದೆ. ಬಟ್ ಈ ಸಲ ಕಿಟ್ಟಿ ಪಾರ್ಟಿ ಬಂದು ಹೋಟೆಲ್ ಅಲ್ಲಿ ಇತ್ತು. ಹಾಗಾಗಿ ತುಂಬಾನೇ ಸಿಂಪಲ್ ಆಗಿ ರೆಡಿ ಮಾಡಿ, ಸೀರೆನು ಕೂಡ ನಾನೇ ಉಡ್ಸಿ, ಹೇರ್ ಸ್ಟೈಲ್ ಮಾಡಿ, ಯಾವ್ದು ರೀತಿ ಅದಕ್ಕೆ ಸೆಟ್ ಆಗೋ ತರ ಸ್ಟಿಕ್ಕರ್ ಹಾಕಿ ಅಂದ್ರೆ ಬೊಟ್ಟಿಟ್ಟು ನಾನು ಕಳ್ಸಿದ್ದೀನಿ. ಅವರು ಅಷ್ಟಾಗಿ ರೆಡಿ ಆಗಕ್ ಬರಲ್ಲ ಪಾಪ. ಹಾಗಾಗಿ ತುಂಬಾನೇ ಸಿಂಪಲ್, ಮೇಕಪ್ ಅಂತಲ್ಲ, ರೆಡಿ ಮಾಡಿ ಕಳ್ಸಿದ್ದೀನಿ. ಹಾಗೆ ನನಗೆ ತುಂಬಾ ಪರ್ಸನಲ್ ಇಶ್ಯೂ ಆಗಿತ್ತು. ಅಂದ್ರೆ ಅದನ್ನ ಹೇಳ್ಕೊಂಬಾರ್ದು ಅಂತ ಏನಲ್ಲ, ಹೇಳ್ಕೊಳಕ್ಕೆ ನನ್ಗೆ ಮುಜುಗರ, ಹಾಗಾಗಿ ಹೇಳ್ಕೊಳೋದಿಲ್ಲ. ಅದನ್ನ ನನ್ಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಸೊ ಅಜ್ಜಿ ಊರಲ್ಲಿ ಡಾಕ್ಟರ್ ಇದ್ದಾರೆ ಒಬ್ರು, ಅವ್ರ ಹತ್ರ ತೋರ್ಸ್ಕೊಂಡಿದ್ರಿಂದ ಅವ್ರು ಹೇಳಿದಂತ ಒಂದು ಟೈಮಿಂಗ್ಸ್ ಅಲ್ಲಿ ನನ್ಗೆ ಕ್ಯೂರ್ ಆಗಿರ್ಲಿಲ್ಲ. ಹಾಗಾಗಿ ಮತ್ತೆ ಹೋಗಿ ಇನ್ನೊಂದ್ಸಲ ತೋರ್ಸೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಊರ್ಗೆ ಹೋಗ್ತಾ ಇದೀವಿ. ನಾನು, ಪಾಪು, ಅತ್ತೆ, ಮೈದಾ ಮತ್ತೆ ಮಾವ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಮಂತ್ರಾಲಯ ಹೋಗ್ಬೇಕಂತ ಹೇಳಿದ್ರು. ಹಾಗಾಗಿ ಅವ್ರು ಬಂದಿಲ್ಲ. ಅವ್ರು ಬಂದಿದ್ರೆ ನಾನು, ನನ್ನ ಹಸ್ಬೆಂಡ್ ಇಬ್ರೆ ಹೋಗ್ತಾ ಇದ್ವಿ. ಯಾರ ಮನೆ ನಾವು ಬಂದಿರೋದು? ಅತ್ತೆ ಮನೆ, ಅಬ್ಬಬ್ಬ ಮನೆ. ಇನ್ನು ವಂಶು ಅಜ್ಜಿ ಮನೆಗ್ ಬಂತಂದ್ರೆ ಅವಳು ಕೂರಲ್ಲ, ನಿಂತಿತ್ತವ್ ನಿಲ್ಲಲ್ಲ. ಹಾಗೆ ಮನೆ ತುಂಬಾ ಆಟ ಆಡ್ಕೊಂಡಿರ್ತಾಳೆ. ನಾವ್ ಇವಾಗಿರೋದು ಬೆಂಗಳೂರಲ್ಲಿ ಇರೋ ಮನೆ ತುಂಬಾ ಚಿಕ್ಕದಿರೋದ್ರಿಂದ ಅವಳಿಗೆ ಆಡ್ಕೊಳ್ಳೋದಿಕ್ಕೆ ಅಷ್ಟು ದೊಡ್ಡ ಸ್ಪೇಸ್ ಇಲ್ಲ. ಹಾಗಾಗಿ ಅಜ್ಜಿ ಮನೆಗೆ ಹೋಗ್ಬಿಟ್ರೆ ಏನೋ ಒಂದು ಹೊಸ್ತಾನ ಅವಳಿಗೆ. ವಿಡಿಯೋ ಮಾಡ್ತಾ ಇದ್ದೀನಿ, ಅಣ್ಣಂಗ್ ತೋರಿಸ್ತೀನಿ ಅವ್ರ ಮಗಂಗ್ ನೀನ್ ಹೊಡಿತಾ ಇದ್ಯಾ ಅಂತ. ಏಯ್ ಆಕೆ ಪಾಪ ನೋ ಕುವಾ ತಲೆಗೆ. ಹಾಗೆ ವಂಶು ಮಗೆ ಅಲ್ಲೇ ಆಟ ಆಡ್ಕೊಳ್ಳೋದಕ್ಕೆ ಮಕ್ಳು ಕೂಡ ಇರೋದ್ರಿಂದ ಏನೋ ಒಂಥರ ಅವಳಿಗೆ ಟಿವಿನೂ ಬೇಕಾಗಿಲ್ಲ, ಫೋನು ಬೇಕಾಗಿಲ್ಲ, ಅಮ್ಮನೂ ಬೇಕಾಗಿಲ್ಲ, ಊಟನೂ ಬೇಕಾಗಿಲ್ಲ, ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ. ಮತ್ತೆ ಇನ್ನೊಂದ್ ಏನಂದ್ರೆ ಈ ಸಲನೇ ಬ್ಯಾಕ್ ಟು ಬ್ಯಾಕ್ ನಾವು ಅಜ್ಜಿ ಊರಿಗೆ ಹೋಗಿದ್ದು, ತುಂಬಾ ದಿನ ಲಾಂಗ್ ಟೈಮ್ ಸ್ಟೇ ಮಾಡಿರೋದು. ಸೊ ಹಾಗಾಗಿ ಮಕ್ಳನ್ನೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ. ಮನೆ, ಮಕ್ಕಳು, ಅಜ್ಜಿ, ತಾತ ಎಲ್ರು ಅಡ್ಜಸ್ಟ್ ಆಗಿದ್ದಾಳೆ. ಮುಂಚೆ ಹಿಂಗೋಗಿ 1 ದಿನ ಅಥವಾ 2 ದಿನ ಇದ್ದು ಬಂದ್ಬಿಡ್ತಾ ಇದ್ವಿ. ಸೊ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ. ನಾನು ಪಾಪ తీయవాన ಈಗ లేదరా కొట్టలేదరా ఇక 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 యాలమ్మ
ಸೊ ನಾನು ಆವಾಗಲೇ ಹೇಳ್ದಾಗೆ ನಂಗೆ ಸ್ವಲ್ಪ ಪರ್ಸನಲ್ ಇಶ್ಯೂ ಇತ್ತು ಅಂತ ಹೇಳ್ದೆ ಅಲ್ವಾ. ಸೊ ಹಾಸ್ಪಿಟಲ್ ಬಂದಿದ್ವಿ ತೋರ್ಸೋದಿಕ್ಕೆ ಅಂತ. ಡಾಕ್ಟರ್ ಆಪರೇಷನ್ ಇದೆ ಅಂತ ಹೋದ್ರು. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಮಾವ ವೆಯ್ಟ್ ಮಾಡಿ ಮಾಡಿ ಅವರು ನಿದ್ದೆಗೆ ಜಾರ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅದೊಂದು ವಿಡಿಯೋ ಇರ್ಲಿ ಅಂತ ವಿಡಿಯೋ ಮಾಡ್ಕೊಂಡೆ. ಇನ್ನು ನೆಕ್ಸ್ಟ್ ಹಾಸ್ಪಿಟ್ಲ್ ಇಂದ ಬಂದ್ಮೇಲೆ ಮತ್ತೆ ವಂಶುಗನ್ನು ಕೂಡ ತೋರ್ಸೋದಿತ್ತು. ಅವಳಿಗೆ 4-5 ತಿಂಗಳಾಗ್ತಿದೆ. ಮೂಗಲ್ ಸೋರೋದಂತೂ ನಿಲ್ಲೇ ಇಲ್ಲ. ಟಾನಿಕ್ ಎಲ್ಲ ಹಾಕಿದ್ರು ನಿಂತಿಲ್ಲ. ಹಾಗಾಗಿ ಇನ್ನೊಂದ್ಸಲ ಅಜ್ಜಿ ಊರಲ್ಲಿ ಒಬ್ರು ಚೆನ್ನಾಗಿ ನೋಡ್ತಾರಂತೆ ಮಕ್ಳು ಡಾಕ್ಟ್ರು. ಹಾಗಾಗಿ ಅವ್ರ ಹತ್ರ ಕರ್ಕೊಂಡೋಗಿ ಪಾಪುನ ತೋರ್ಸ್ಕೊಂಡ್ ಬರ್ತಾ ಇದ್ವಿ. ಬರ್ತಾ ಚಾಕ್ಲೇಟ್ ಅಂತ ಕೇಳಿಲ್ಲ ಅವ್ರ ತಾತನ ಹತ್ರ. ಅವ್ರ ತಾತ ತಂದ್ಕೊಟ್ರು. ಚಾಕ್ಲೇಟ್ ಎಲ್ಲ ಕೈ ಬಾಯಿ ಹಲ್ಲು ಎಲ್ಲಾ ಮಾಡ್ಕೊಂಡು ತಿಂತಾ ಇದ್ದಾಳೆ. ಈವನ್ ನನ್ಗೂ ಅದೇ ರೀತಿ ತಿನ್ಬೇಕು ಅಂತ ತುಂಬಾ ಆಸೆ. ಚಾಕ್ಲೇಟ್ ತಿನ್ಬೇಕಾದ್ರೆ ಬಾಯಿ ತುಂಬಾ ಇಟ್ಕೊಂಡ್ ತಿನ್ಬೇಕು, ಮೂತಿ ಎಲ್ಲ ಆಗ್ಬೇಕು, ಕೈ ಎಲ್ಲ ಆಗ್ಬೇಕು ಅಂತ. ಬಟ್ ನಮಗೆ ಆ ರೀತಿ ಆಗೋದಿಲ್ಲ. ಮಕ್ಕಳ ಮಾಡೋದೇ ಚಂದ ಅಂತ ಹೇಳ್ತಾರೆ. ಮಕ್ಕಳು ಆಟ ಆಡೋದೇ ಒಂದು ಚಂದ. ಅವರು ಹೆಂಗೆ ಏನೇ ಮಾಡಿದ್ರು ಚಂದನೆ. ಇನ್ನು ಅಜ್ಜಿ ಊರಿಗೆ ಹೋದ್ರೆ ಇದೊಂದು ಕೆಲಸ ಮಿಸ್ ಮಾಡಲ್ಲ. ಅದೇನಂದ್ರೆ ಗಿಡಗಳು ಕಿತ್ಕೊಂಡ್ ಬರೋದು, ಜೊತೆಗೆ ಹೇರ್ ಆಯಿಲ್ ಮಾಡ್ಕೊಳ್ಳೋದಿಕ್ಕೆ ಒಂದಷ್ಟು ಹೂಗಳು ಎಲೆಗಳೆಲ್ಲ ಕಿತ್ಕೊಂಡ್ ಬರೋದು. ದಾಸವಾಳದ ಹೂವು ಎಲೆಗಳನ್ನೆಲ್ಲ ಕಿತ್ಕೊಂತ ಇದೆ. ಹಾಗೆ ದಾಸವಾಳದ ಗಿಡನೇ ನಾನೇ ನಮ್ಮನೇಲಿ ಹಾಕಿದ್ರೆ ಸೊ ಈ ರೀತಿ ಕಿತ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು 1-2 ಸಲ ಮನೆಯಲ್ಲಿ ತಂದು ಹಾಕಿದೀನಿ. ಬಟ್ ಅದು ಚೆನ್ನಾಗಿ ಬಂದಿಲ್ಲ ಗಿಡ. ಹಾಗಾಗಿ ಈ ಸಲ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಗಿಡನ ಕಿತ್ಕೊಂತಾ ಇದ್ದೀನಿ. ಹೇರ್ ಆಯಿಲ್ ಏನ್ ಬೇಕೋ ಅದನ್ನ ಸಪರೇಟ್ ಇಟ್ಕೊಂಡೆ. ಇನ್ನು ನೆಕ್ಸ್ಟ್ ಚಿಕ್ಕ ಮಾವನ್ ಕೈಲಿ ಅಂದ್ರೆ ಗಿಡ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ದಾಸವಾಳದು ಅದೇನಂತಾರೆ ಕಡ್ಡಿ ಅದನ್ನ ಕೀಳ್ಸ್ಕೊಂಡು ಕಟ್ ಮಾಡಿಸಿ ತೆಗ್ದಿಟ್ಕೊಂಡೆ ಸಪ್ರೇಟ್. ಅದ್ರ ಜೊತೆಗೆ ಫ್ರೆಶ್ ಆಲೂವೆರಾ ಸಿಕ್ತು, ಅದನ್ನು ಕೂಡ ತಗೊಂಡಿದೀನಿ. ಆಲೂವೆರಾ ಜ್ಯೂಸ್ ಮಾಡಿ ಕುಡಿಬೇಕು. ಇನ್ನು ನೆಕ್ಸ್ಟ್ ಇದೊಂದು ಕೆಲಸ ಲಾಸ್ಟ್ ಮುಗಿಸ್ಕೊಂಡು ಊರಿಗೂ ಕೂಡ ಬೆಂಗಳೂರಿಗೆ ಹೋದ್ವಿ. ನೈಟ್ ಬಂದಿದ್ದು ನೆಕ್ಸ್ಟ್ ಡೇ ಸಂಜೆಗೆ ಬೆಂಗಳೂರಿಗೆ ಹೊರಟ್ವಿ. ಅಂದ್ರೆ ಭಾನುವಾರ ಹೊರಡ್ತಾ ಇದೀವಿ. ನೆಕ್ಸ್ಟ್ ಸೋಮವಾರ ಮಾವನು ಕೂಡ ಆಫೀಸ್ ಇರೋದ್ರಿಂದ ಸಂಜೆ ಹಂಗೆ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಮಾವನ ಅಣ್ಣ ಮನೆಗೂ ಕೂಡ ಆನ್ ದಿ ವೇ ಸಿಗುತ್ತೆ. ಸೊ ಹಾಗಾಗಿ ಅವ್ರನ್ನು ಕೂಡ ಮಾತಾಡ್ಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ. ಇನ್ನು ಮನೆಗ್ ಬಂದ್ ಕೂಡ್ಲೇನೆ ಮಾವ ಇವತ್ತಿನ ನ್ಯೂಸ್ ಪೇಪರ್ ಓದ್ತಿರ್ಲಿಲ್ಲ, ನ್ಯೂಸ್ ಪೇಪರ್ ಓದ್ತಾ ಇದ್ರು. ಅದ್ರ ಜೊತೆಗೆ ನನ್ ಮಗಳು ಈ ರೀತಿ ಒಂದು ABCD ಬೋರ್ಡ್ ತಂದು ಕೊಟ್ಟಿದ್ವಿ. ಆ ಪ್ಲೇಸ್ಗೆ ಫಿಕ್ಸ್ ಮಾಡೋ ತರ ಒಂದು, ಅದನ್ನ ಅವ್ರ ತಾತನ ಕೈಲಿ ಇಳಿಸ್ಕೊಂತ ಆಟ ಆಡ್ಕೊಂತ ಇದ್ಲು. ಇನ್ನು ನಾವು ಬೆಂಗಳೂರಿಗೆ ಬರೋಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿತ್ತು. 8 ಗಂಟೆ ಕರೆಕ್ಟ್ ಆಗಿ ನಮ್ಮ ಮನೇಲಿ ಊಟ ಆಗ್ಬೇಕು. ಮಾವನು ಕೂಡ ಅದೇ ಟೈಮಿಂಗ್ಸ್ ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು. ಇವಾಗ ನಾವು ಅಡ್ಗೆ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಟೊಮೊಟೊ ಬಾತ್ ಮಾಡ್ಬಿಟ್ರೆ ಬೇಗ ಆಗೋಗುತ್ತೆ, ಎಲ್ಲರಿಗೂ ತಿನ್ಬೋದು. ಅಡ್ಗೆ ಆದ್ರೆ ಬೇರೆಯವ್ರಿಗೆ ಇನ್ನೊಂದ್ ತರ ಸಾಂಬಾರ್ ಬೇಕು, ಇನ್ನೊಬ್ರಿಗೆ ಇನ್ನೊಂದ್ ತರ ಒಗ್ಗರಣೆ ಬೇಕು, ಒಬ್ರಿಗೆ ಒಗ್ಗರಣೆ ಬೇಡ, ಒಬ್ರಿಗೆ ಮಸಾಲೆ ಹಾಕಿರ್ಬೇಕು, ಒಬ್ರಿಗೆ ಮಸಾಲೆ ಹಾಕಿರಬಾರ್ದು ಸಾಂಬಾರ್ಗೂ ಕೂಡ. ಆ ರೀತಿ ಟೊಮೊಟೊ ಬಾತ್ ಅಂದ್ರೆ ಎಲ್ಲರೂ ತಿಂತಾರೆ ಅಂತ ಅದೊಂದನ್ನು ಮಾಡಿದ್ವಿ. ಇನ್ನು ಅವತ್ತಿನ ವ್ಲಾಗು ಸಂಡೇ ವ್ಲಾಗ್ ಅಷ್ಟೇನೆ. ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್. ಇದು ಊರಿಂದ ತಂದಿರೋಂತ ಗಿಡ ದಾಸವಾಳದ ಗಿಡನು ಕೂಡ ಪಾಟ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈ ಸಲ ಈ ಗಿಡನ ಹೊರಗಡೆ ಇಡ್ತಾ ಇದ್ದೀನಿ, ಬಿಸಿಲು ಗಾಳಿ ಮಳೆ ಎಲ್ಲಾನು ಬೀಳಿ ಅಂತ. ಒಳಗಡೆ ಇಟ್ಟು ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿರ್ಲಿಲ್ಲ ಗಿಡ. ಹಾಗಾಗಿ ಈ ಸಲ ಹೊರಗಡೆ ಇಡ್ತಾ ಇದ್ದೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇನ್ನು ಎಲ್ಲಾ ಕೆಲ್ಸನು ಮುಗಿಸಿ ಸ್ನಾನ ಮಾಡ್ಕೊಂಡ್ ಬರೋಷ್ಟರಲ್ಲಿ ತುಂಬಾನೇ ಸುಸ್ತಾಗೋಯ್ತು. ಕೈ ಎಲ್ಲ ನಡುಕ್ತಾ ಇತ್ತು ನನಗೆ. ಯಾಕೋ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ತುಂಬಾನೇ ಹೊಟ್ಟೆ ಹಸಿತಿತ್ತು. ಅತ್ತೆನೂ ಕೂಡ ಬೇರೆಯವ್ರ ಮನೆಗೆ ಸತ್ಯನಾರಾಯಣ ಪೂಜೆಗೇನೋ ಹೋಗಿದ್ರು. ಹಾಗಾಗಿ ನನ್ ಮೈದಾನೆ ಕೂಡ ದೋಸೆನೂ ಕೂಡ ಮಾಡ್ಕೊಟ್ರು. ತಿನ್ಬಿಟ್ಟು ಆರಾಮಾಗಿ ಇನ್ನು ಸ್ವಲ್ಪ ಸಂಜೆ ಹಿಂಗೆ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ. ಇನ್ನು ಎಲೆಗಳೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ದಾಸವಾಳದ ಹೂನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಎಲೆಗಳನ್ನು ಕೂಡ ದಾಸವಾಳದ ಎಲೆನು ಸಣ್ಣದಾಗಿ ಕಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಆಲೂವೆರಾ ಜೊತೆಗೆ 1-2 ಸ್ಪೂನು ಏನಂತಾರೆ ಮೆಂತ್ಯ ಕಾಳು, ಅದ್ರ ಜೊತೆ ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಈ ಸಲ ನಾರ್ಮಲ್ ಆಗಿ ನಾನು ಕೊಬ್ಬರಿ ಎಣ್ಣೆ ಹರಳೆಣ್ಣೆ 2 ಯೂಸ್ ಮಾಡ್ತಿದ್ದೆ. ಈ ಸಲ ಹರಳೆಣ್ಣೆ ಇರ್ಲಿಲ್ಲ, ಖಾಲಿ ಆಗೋಗಿತ್ತು. ಸೊ ಕೊಬ್ಬರಿ ಎಣ್ಣೆಲೆ ಹೇರ್ ಆಯಿಲ್ ನ ಮಾಡ್ಕೊಂತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲ, ಬೇರೆನೂ ಕೂಡ ಸೇರಿಸ್ಕೋಬಹುದು. ಕರ್ಬೇವಿನ ಸೊಪ್ಪು ಸೇರಿಸ್ಕೋಬಹುದು, ಇಲ್ಲ ಅಂದ್ರೆ ಬೇವಿನ ಸೊಪ್ಪು ಬರುತ್ತೆ ಅದನ್ನು ಕೂಡ ಸೇರಿಸ್ಕೋಬಹುದು. ಬೇವಿನ ಸೊಪ್ಪು ಎಲೆಗಳು ಕೂಡ ಒಣಗೋಗ್ಬಿಟ್ಟಿತ್ತು ಊರಲ್ಲಿ, ಹಾಗಾಗಿ ಅದನ್ನು ಕೂಡ ಕಿತ್ಕೊಂಡ್ ಬರೋದಿಕ್ಕೆ ಆಗಿರ್ಲಿಲ್ಲ. ಕರ್ಬೇವಿನ ಸೊಪ್ಪು ಕೂಡ ಮನೇಲಿ ಖಾಲಿ ಆಗೋಗಿತ್ತು. ಊರಿಗೆ ಜಾಸ್ತಿ ನಾವು ಹೋಗಿ ಬರ್ತಿರೋದ್ರಿಂದ ಮನೆಗೆ ಅಷ್ಟಾಗಿ ತರಕಾರಿ ಸೊಪ್ಪು ಏನು ತಂದಿರ್ಲಿಲ್ಲ. ಇನ್ನು ನೋಡ್ದ ಬೆಕ್ಕು ಕೂಡ ಮನೆ ಒಳಗ್ ಬಂದ್ಬಿಟ್ಟಿತ್ತು. ಇದೇ ಫಸ್ಟ್ ಟೈಮ್ ಮನೆ ಒಳಗಡೆ ಬೆಕ್ಕು ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಓಡಿಸ್ತಾ ಇದ್ವಿ. ಒಂಚು ಸ್ವಲ್ಪ ಆಟ ಆಡ್ಕೊಂತ ಇದ್ಲು. ಅಮ್ಮ ಮೀಮಿ ಮನೆ ಒಳಗಡೆ ಮೀಮಿ ಬತ್ತು ಅಂತ ಹೇಳ್ತಾ ಇದ್ದಾಳೆ. ಅವಳು ತೊದ್ಲು ಮಾತಲ್ಲಿ. ಸೊ ಕೇಳೋದಕ್ಕೆ ಚಂದ. ಇನ್ನು ಈ ಕಡೆ ಸಿಮ್ ಅಲ್ಲಿ ಇಟ್ಟು ಹೇರ್ ಆಯಿಲ್ ಕೂಡ ಚೆನ್ನಾಗಿ ಕುದಿಸ್ಕೊಂಡಿದೀನಿ. ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನು ನೆಕ್ಸ್ಟ್ ಇದನ್ನ ತಣ್ಣಗಾಗೋದಕ್ ಬಿಟ್ಟು ಒಂದು ಗ್ಲಾಸ್
ಗ್ಲಾಸ್ ಜಾರ್ಗೆ ನಾನು ಇದನ್ನ ಎತ್ತಿಟ್ಕೊಂತಾ ಇದ್ದೀನಿ. ಇನ್ನು ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿರೋ ಒಂದು ಲೈಕ್ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ನನಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.